ಗೊತ್ತಿಲ್ಲ ಅಮ್ಮವ್ರೆ. ಕಟ್ಟಿಗೆ ಬಿಡ್ತಾ ಇದೀನಿ. ಬೆಳಗ್ಗೆ ನೀರ್ ಕಾಯಿಸೋದ್ ಬಿಡ್ವೆ? ದೂರ ಹೋಗಿ ಅಮ್ಮವ್ರೆ, ಕಾಲಿಗೆ ಬಿಡುತ್ತೆ. ಬೇಗ ಬಂದ್ರೆ ಲೇಟ್ ಆಯ್ತು. ಅರವಿಂದ್, ನಾನು ನನ್ ಫ್ರೆಂಡ್ಸ್ ಎಲ್ಲ ಸೇರಿ 2 ದಿನ ಟ್ರಿಪ್ ಹೋಗ್ತಾ ಇದೀವಿ. ನೀನು ನಮ್ ಜೊತೆ ಬಾ. ನಾನ್ಯಾಕ್ರವ, ನೀವೇ ಓಡ್ ಬನ್ನಿ. ಸಕೀರ್ ಮಧ್ಯೆ ಶ್ರೀಕೃಷ್ಣನ್ ತರ ಇರಬಹುದು, ಬನ್ರಿ. ಇಲ್ಲಿ ಒಳ್ಳೊಳ್ಳೆ ಪ್ಲೇಸ್ ಎಲ್ಲಿದೆ ಅಂತ ನಿನಗ್ ತಾನೇ ಗೊತ್ತು, ನಮ್ಗೇನ್ ಗೊತ್ತಾ? ಅಯ್ಯೋ, ನನ್ಗೂ ಅಷ್ಟು ಗೊತ್ತಿಲ್ಲ ಕಣ್ರವ. ಗೊತ್ತಿಲ್ಲದೆ ಹೋದ್ರೆ ಏನಂತೆ, ಕಂಪ್ನಿಗಾದ್ರೂ ಬರ್ಬೋದಲ್ವಾ? ನಮ್ಗೆ ಆತರ ಎಲ್ಲ ಇಷ್ಟ ಆಯ್ಕಿಲ್ಲ ಕಣವ. ಕ್ಯಾಂಪಸ್ ಅಂತ ಹೊರಗಡೆ ಹೋದ್ರೆ ಕ್ಯಾಪ್ಟನ್ ಅಂತ ಒಬ್ರು ಬೇಕಲ್ವಾ? ಬನ್ನಿ. ಬಾ ಅರವಿಂದ್. ಬೇಡ ಕಣ್ರವ, ನೀವ್ ಹೋಗ್ ಬನ್ನಿ. ಡ್ಯಾಡಿ, ಡ್ಯಾಡಿ. ಏನಮ್ಮ? ಬೇಗ ಬನ್ನಿ ಡ್ಯಾಡಿ. ಬಂದೆ ಬಂದೆ. ನೋಡಿ ಡ್ಯಾಡಿ, ನಾನು ನನ್ ಫ್ರೆಂಡ್ಸ್ ಎಲ್ಲ ಪಿಕ್ನಿಕ್ ಹೋಗ್ತಾ ಇದೀವಿ, ನಮ್ ಜೊತೆ ಬಾ ಅಂತ ಕರೆದ್ರೆ ಬರಲ್ಲ ಅಂತ ಹಠ ಮಾಡ್ತಿದ್ದಾನೆ ಈ ಹಠವಾದಿ. ಯಾರು? ಅರವಿಂದನಾ? ಅರವಿಂದ್, ಬುದ್ಧಿ, ಈ ಮನೆಯಲ್ಲಿ ನಂಬಿಕಸ್ತ ಅಂತ ಇರೋನು ನೀನ್ ಒಬ್ನೇನೆ. ಏನೋ ಹೆಣ್ಮಕ್ಳು ಪಿಕ್ನಿಕ್ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾವೆ, ಇವ್ರ ಜೊತೆ ಹೋಗ್ಬಿಡ್ ಬಾಪ. ಬುದ್ಧಿ, ಅದು ಅದು ಇಲ್ಲ ಇದು ಇಲ್ಲ, ಇವ್ರ ಜೊತೆ ಹೋಗ್ಬಿಡ್ ಬಾ. ಇನ್ನು ಡ್ಯಾಡಿನ ಹೇಳೈತಲ್ಲ ಬಾ ಅರವಿಂದ್. ಸರಿ ಬುದ್ಧಿ. ನನ್ ಮುದ್ದು ಡ್ಯಾಡಿ. ಬಾಯ್ ಡ್ಯಾಡಿ. ಅಂದ್ರೆ ಬಾಯ್ ಅಂಕಲ್. ಬಾಯ್ ಬಾಯ್ ಬಾಯ್. ಅರವಿಂದ್, ಬುದ್ಧಿ ಹುಷಾರಪ್ಪ. ಆಯ್ತು. ಎಷ್ಟ್ ಚೆನ್ನಾಗಿದೆ ಕಣೆ ಈ ಜಾಗ. ಆ ದೇವಸ್ಥಾನಕ್ಕಿಂತ ಈ ದೇವಸ್ಥಾನ ಸಖತ್ತಾಗಿದೆ. ಹೌದು ಕಣೆ. ಯಾವ ದೇವಸ್ಥಾನ ಇದು? ಇದು ಬ್ರಹ್ಮನ್ ದೇವಸ್ಥಾನ ಕಣೆ. ಯಾಕೆ, ಕೃಷ್ಣನ್ ದೇವಸ್ಥಾನ ಅಲ್ವಾ? ಸುಮ್ಮನೆ ಕಣೆ, ಇನ್ನೊಂದು ಇಲ್ಲ, ಆಂಜನೇಯನ ದೇವಸ್ಥಾನನೇ ಇರ್ಬೇಕು. ನಿಂಗ ಬಾಲ ಒಂದೇ ಕಮ್ಮಿ ಆಗಿರೋದು. ಇದು ಬಹಳ ಪುರಾತನವಾದ ದೇವಸ್ಥಾನ. ಇಂಥ ದೇವಸ್ಥಾನ ನಾವ್ ಎಲ್ಲೂ ಕಾಣಕ್ಕಾಗಲ್ಲ. ನಮ್ ತಾತ, ಅವ್ರ ತಾತ, ಮುತ್ತಾತನ ಕಾಲದಿಂದಲೂ ಇಲ್ಲಿ ಪೂಜೆ ಪುನಸ್ಕಾರ ನಡ್ಕೊಂಡೇ ಬಂದಿದೆ. ಸೊ ಇದಕ್ಕೆ ಇತಿಹಾಸ ಬಹಳಷ್ಟು ಇದೆ. ಆ ಇತಿಹಾಸನ ಹೇಳಕ್ ಹೋದ್ರೆ ಕತ್ಲಾಗ್ಬಿಡುತ್ತೆ. ಮೊದ್ಲು ದೇವ್ರ ದರ್ಶನ ಮಾಡೋಣ ಬನ್ನಿ. ಹೋಗ್ತಾ ಇರೋ ಕೋಟೆ ಹೆಸರು ಏನು ಅಂತ ಕೇಳ್ದೆ. ಅದು ಮುಜರಾಬಾದ್ ಕೋಟೆ ಅಂತ ಮೋರೆ. ಮುಜರಾಬಾದ್ ಕೋಟೆನಾ? ಅವನ್ ಬಾಯಿಂದ ಈಗ್ಲಾದ್ರೂ ಮಾತು ಬಂತು. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ನಿಮ್ ಹತ್ರ ಮಾತಾಡೋದ್ಕಿಂತ ಅರವಿಂದ್ ತರ ಮೌನವಾಗಿರೋದೇ ಎಷ್ಟೋ ವಾಸಿ. ನಮ್ ಹಾಗ್ ಮಾತಾಡಿದ್ರೆ ಆಯುಸ್ ಕಮ್ಮಿ ಆಗ್ಬಿಡುತ್ತೆ. ಹೌದಾ? ಆಮೇಲೆ? ಹೌದು, ನಮ್ಮನೆ ಹತ್ರ ಒಬ್ಬ ಮೂಗ ಇದ್ದಾನೆ, ಅವನ್ಗೆ ಮಾತೇ ಬರಲ್ಲ. ಅಯ್ಯೋ, ಆದ್ರೂ ವಯಸ್ಸಾಗ್ಬಿಟ್ಟಿದೆ. ನಿಮ್ ಹತ್ರ ಮಾತಾಡ್ತಾ ನಿಂತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಅಂದ್ರೆ ಹೋಗೋಣ. ನಮ್ಮೂರಲ್ಲಿರೋ ಎಲ್ಲ ಪ್ಲೇಸ್ ತೋರಿಸ್ಬಿಟ್ಟಿದ್ದೀನಿ. ಹೇಗಿದೆ ಕಣ್ರೆ? ಸಖತ್ ಹಾಟ್ ಮಗ. ಈಗ ಇನ್ನೊಂದು ಸಸ್ಪೆನ್ಸ್. ಏನಿದು? ರಾತ್ರಿಗೆ ಫೈರ್ ಕ್ಯಾಂಪ್. ರಾಧಿಕಾ ಎಲ್ಲ ಕಾಣಿಸ್ತಾ ಇಲ್ಲ. ಇಲ್ಲೇ ರೂಪಕ್ಕೆ ಹೋಗಿರ್ಬೇಕು. ಬನ್ರಿ ನೋಡೋಣ. ನಡೀರಿ ಹೋಗೋಣ. ಅರವಿಂದ್, ಅಮ್ಮೋರೆ, ಇದೇನು ನೋಡಿ ಇದ್ದಕ್ಕಿದ್ದಂಗೆ ಬಂದ್ಬಿಟ್ರಿ? ನೀವ್ ಯಾಕೆ ಬಂದ್ರಿ? ಯಾಕೋ ಬೇಜಾರಾಯ್ತಮ್ಮೋರೆ. ಯಾಕೆ, ನೋಡಕ್ ಇಷ್ಟ ಇಲ್ವಾ? ಅಯ್ಯೋ, ಹಾಗೇನೂ ಇಲ್ಲ ಅಮ್ಮೋರೆ. ಅರವಿಂದ್, ನಾನು ನಿಮ್ಮನ್ನ ಕೇಳ್ಬೇಕು ಅಂತ. ಏನು ಮೋರೆ? ನೀವ್ ಯಾಕೆ ಯಾವಾಗ್ಲೂ ಸಪ್ಪಗಿರ್ತೀರಾ? ಹಾಗೇನಿಲ್ಲ ಮೋರೆ. ಅರವಿಂದ್, ನಾನ್ ಬಂದಾಗ್ಲಿಂದ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಏನಾದ್ರೂ ಒಂದು ಒಳಮರ್ಮ ಇದ್ದೇ ಇರುತ್ತೆ. ಹಾಗೆ
ನನ್ನ ಮನ್ಸಲ್ಲೂ ಇದೆ. ಏನು ಮೋರೆ ಅದು? ಹೇಳ್ಬಿಡ್ಲಾ? ಹೇಳಿ ಮೋರೆ. ನಾನು ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ. ಅಮ್ಮೋರೆ, ಏನಾಯ್ತು ಅರವಿಂದ್? ಅಯ್ಯೋ ಯಾಡ ಮೋರೆ, ದೊಡ್ಡ ಮನಸ್ಸು ಮಗಳು ನೀವು. ಅದೊಂದೇ ಅಂತ ಭಾವನೆಗಳು ಸತ್ತೋಗಿ ತುಂಬಾ ದಿವಸಗಳಾಗ್ಬಿಟ್ಟಿದೆ ಅಮ್ಮೋರೆ. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ಅಮ್ಮೋರೆ, ದಯವಿಟ್ಟು ಇಂಥ ವಿಷಯಗಳಲ್ಲಿ ಬಲವಂತ ಮಾಡ್ಬೇಡಿ ಅಮ್ಮೋರೆ. ಅರವಿಂದ್, ಇದುವರೆಗೂ ನಾನು ಯಾರನ್ನು ಏನೂ ಕೇಳಲಿಲ್ಲ. ಅಷ್ಟೇ ಯಾಕೆ ನಮ್ ಡ್ಯಾಡಿ ಹತ್ರನೂ ನಾನು ಏನೂ ಕೇಳಲಿಲ್ಲ. ಅಷ್ಟಕ್ಕೂ ನಾನು ಏನೇ ಕೇಳಿದ್ರು ನಮ್ ಡ್ಯಾಡಿ ಕೊಡಿಸ್ತಾ ಇದ್ರು. ಅದನ್ ಬಿಟ್ಟು ಲೈಫ್ ಅಲ್ಲಿ ನಾನು ಫಸ್ಟ್ ಟೈಮ್ ನಿಮ್ಮನ್ನ ಅಪ್ರೋಚ್ ಮಾಡ್ತಾ ಇದ್ದೀನಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಅಮ್ಮೋರೆ, ನಾನು ಎಷ್ಟು ಹೇಳಿದ್ರು ಯಾಕೆ ನೀವು ಅರ್ಥ ಮಾಡ್ಕೋತಾ ಇಲ್ಲ? ಪ್ಲೀಸ್ ಅಮ್ಮೋರೆ, ನನ್ನ ಕೈ ಮುಗಿದು ಕೇಳ್ಕೊತೀನಿ. ಮಾಸ ಹೋಗಿರೋ ನೆನಪುಗಳನ್ನ ಮತ್ತೆ ಕೆದಕ್ಬೇಡಿ. ನನ್ನ ಪಾಡಿಗೆ ಬಿಟ್ಬಿಡಿ. ಪ್ಲೀಸ್ ಅಮ್ಮರೆ, ಬೇಡ ಅಮ್ಮರೆ, ಪ್ಲೀಸ್ ಅಮ್ಮರೆ, 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 ಪ್ಲೀಸ್ ಅಮ್ಮರೆ, ಅಮ್ಮರೆ, ಬೇಡ ಅಮ್ಮರೆ. ಪ್ಲೀಸ್ ಅಮ್ಮರೆ, 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 ರಾಧಿಕಾ ಎಲ್ಲ ಕಾಣಿಸ್ತಾ ಇಲ್ಲ. ಇಲ್ಲೇ ರೂಟಿಗೆ ಹೋಗಿರ್ಬೇಕು. ಬನ್ರಿ ನೋಡೋಣ. ನಡಿ. ಮಗಳೇ, ಹೋಗ್ಬಿಟ್ಟಲ್ಲವ ಮಗಳೇ, ನಮ್ಮನ್ನೆಲ್ಲ ಬಿಟ್ಟು. ಸಮಾಧಾನ ಮಾಡ್ಕೊಳ್ಳಿ ಮಲ್ಲಯ್ಯನವ್ರೆ, ಸಮಾಧಾನ ಮಾಡ್ಕೊಳ್ಳಿ. ಮಲ್ಲಯ್ಯನವ್ರೆ, ಇದೆಲ್ಲ ಹೇಗ್ ನಡೀತು? ಏನು ಅಂತ ಹೇಳಿ ಸರ್, ಅದಕ್ಕೆ ಅಂತ ಊರಿಗೆ ಬಂದಿದ್ಲು. ಫ್ರೆಂಡ್ಸ್ ಜೊತೆ ನಿನ್ನೆ ಪಿಕ್ನಿಕ್ ಹೋಗಿದ್ಲು. ನಿನ್ನೆ ರಾತ್ರಿ ಮನೆ ಮುಂದೆ ಫೈರ್ ಕ್ಯಾಂಪ್ ಅಲ್ಲಿ ಕುಡಿದು ಕುಪ್ಪಳಿಸಿದ್ಲು. ಈಗ ನೋಡಿದ್ರೆ ನನ್ನ ಮಗಳು ಮನೆ ಮುಂದೆ ಎಳವಾಗಿ ಮಲಗಿದಾಳಲ್ಲ ಸರ್, ಎಳವಾಗಿ ಮಲಗಿದಾಳೆ. ಮಲ್ಲಯ್ಯನವ್ರೆ, ನಿಮ್ಗೆ ಯಾರ ಮೇಲಾರು ಅನುಮಾನ ಇದೆಯಾ? ಯಾರ ಮೇಲೆ ಅನುಮಾನ ಪಡ್ಲಿ ಸರ್? ನಾನು ಯಾರ ಮೇಲೆ ಅನುಮಾನ ಪಡ್ಲಿ? ನಿನ್ನೆ ತಾನೇ ಊರಿಂದ ಬಂದಿದ್ದಾರೆ. ನಂಗೆ ಯಾವ ವಿರೋಧಿಗಳು ಇಲ್ಲ. ಇನ್ಯಾರ ಮೇಲೆ ಅನುಮಾನ ಪಡ್ಲಿ ಸರ್ ನಾನು? ಮಲ್ಲಯ್ಯನವ್ರೆ,
ದುಃಖ ಪಡಬೇಡಿ. ಆದಷ್ಟು ಬೇಗ ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೇ ಮಾಡ್ತೀನಿ. ಏನು ಮಾಡ್ತಿರೋ ಏನೋ, ಸತ್ತೋದ ಮಗಳಂತೂ ಬದುಕ್ ಬರೋದಿಲ್ವಲ್ಲ ಸರ್. ಈ ಕೊಲೆ ಆದಾಗ ನೀವೆಲ್ಲ ಎಲ್ಲಿದ್ರಿ? ಅಲ್ಲೇ ಇದ್ವಿ ಸರ್. ರಾಧಿಕಾ ಮಾತ್ರ ಆಚೆ ಹೋದ್ಲು. ನಾವೆಲ್ಲ ಬೆಂಕಿ ಮುಂದೆ ಸಂತೋಷವಾಗಿ ಡಾನ್ಸ್ ಮಾಡ್ತಾ ಇರುವಾಗ ಯಾರು ಕಿರ್ಚ್ಕೊಂಡಂಗಾಯ್ತು. ಹೋಗ್ ನೋಡಿದ್ರೆ ರಾಧಿಕನ ಹೆಣ ಬಿದ್ದಿತ್ತು. ಈ ಕೊಲೆ ಆದಾಗ ನೀನೆಲ್ಲಿದ್ದೆ? ನಾನು ಅಲ್ಲೇ ಇದ್ದೆ ಸರ್. ಅಮ್ಮ ಅವ್ರು ನನ್ನ ಹತ್ರ 10 ನಿಮಿಷ ಮಾತಾಡಿದ್ರು. ಮಾತಾಡಿದ್ಮೇಲೆ ನಾನು ವಾಪಸ್ ಬಂದೆ. ಯಾರೋ ಕಿರ್ಚ್ಕೊಂಡಂಗಾಯ್ತು. ಅಲ್ಲಿಂದ ಬಂದು ನೋಡ್ತೀನಿ, ಇವರೆಲ್ಲ ಅಮ್ಮ ಅವ್ರ ದೂರ ನಿಂತ್ಕೊಂಡಿದ್ರು. ಆಗ್ಲೇ ಸರ್ ನನಗೆ ಗೊತ್ತಾಗಿದ್ದು ಅಮ್ಮ ಅವ್ರ ಕೊಲೆ ಆಗಿದೆ ಅಂತ. ನಮ್ ಡಿಪಾರ್ಟ್ಮೆಂಟ್ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ನೀವ್ ಯಾರು ಹೊರಗಡೆ ಹೋಗುವಾಗಿಲ್ಲ. ಒಂದು ಪಕ್ಷ ನೀವು ಹೊರಗಡೆ ಹೋಗ್ಬೇಕಾದ್ರೆ ನಮ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡು ಹೋಗ್ಬೇಕು. ಓಕೆ? ಸರಿ ಸರ್. 302. ಎಸ್ ಸರ್. ಇವತ್ತು ರಾತ್ರಿ ಇಲ್ಲೇ ಡ್ಯೂಟಿ ಮಾಡಿ. ಎಸ್. ಬಾಡಿನ ದಫನ್ ಮಾಡಿಸ್ಬಿಡಿ. ಓಕೆ? ಓಕೆ ಸರ್. ರೂಪಾದೇವಿ, ಎಸ್ ಸರ್. ಈ ಕೇಸು ವಿಚಿತ್ರ ಅನ್ಸಲ್ವೇನ್ರಿ? ಹೌದು ಹೌದು ಸರ್. ಈ ಕೇಸನ್ನ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕ್ರಿ. ಓಕೆ ಸರ್. ಈ ಮನೆಗೆ ಪಿಸಿಗಳನ್ನ ಡ್ಯೂಟಿಗೆ ಹಾಕಿದ್ದೀನಿ. ಓಕೆ ಸರ್. ಅವಾಗ ಬಂದು ಅಟೆಂಡ್ ಮಾಡಿ ಹೋಗ್ಬೇಕ್ರಿ. ಹಾ ಓಕೆ ಸರ್. ಸರ್ ಏನ್ರಿ? ನಾನಾ? ನೀವಲ್ದೆ ಇನ್ಯಾರು ಡ್ಯೂಟಿ ಮಾಡೋದು? ಏನಿಲ್ಲ ಸರ್, ಒಂದೇ ಒಂದು ಏನು? ಒಂದೇ ಒಂದು ಚಿಕ್ಕ ಡೌಟ್ ಸರ್. ಏನ್ರಿ ಅದು ಡೌಟು? ಇಲ್ಲಿ ಕೊಲೆ ಆಗಿರೋದು ಹೆಣ್ಣು. ಹೌದು. ನಾನು ಹೆಣ್ಣು. ಹೌದು. ಅಕಸ್ಮಾತ್ ಯೂನಿಫಾರ್ಮ್ ಬಿಚ್ಚಿ ಮನೆಗೆ ಹೋಗ್ರಿ. ಸರ್ ಸರ್ ತಮಾಷೆ ಮಾಡಬೇಡಿ ಸರ್. ಅಮಾವಾಸ್ಯೆ ಮಾಡ್ಬಿಡ್ತೀನಿ. ಅನ್ರಿ ಜೀಪತಿ.